Okay, my dear students, in the class, today we shall discuss about the another important subject, that is the gender, school and society. In that, we have to know about the important concept, that is the feminist theory. ಆತ್ಮೀಯ ಪ್ರಶಿಕ್ಷಣಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಸ್ತ್ರೀ ಸಮಾನತಾವಾದಿ ಸಿದ್ಧಾಂತಗಳ ಬಗೆಗೆ ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. In that, we have to know about the meaning of feminist theory and the feminist theory analysis, and also the purposes of the feminist theory and the principles of the feminist theory or the basic ideas of the feminist theory. Yes, before going to that, already we have learned about the concept, the sex and the gender. Here the sex is the representations of the male or the female. Male or the female in the world. But here gender is the different from the sex. The gender and sex are not same in nature, but they are always different from the nature. Gender is the representations of the society, but here the sex is the representations of the family factor, the hierarchy of the society. ಸಾಮಾನ್ಯವಾಗಿ ಈಗಾಗಲೇ ಸಮಾಜದಲ್ಲಿ ಎರಡು ಪದಗಳು ಪರಿಚಯವಾಗಿವೆ. ಒಂದು ಲಿಂಗ ಮತ್ತು ಇನ್ನೊಂದು ಹುಟ್ಟು. ಲಿಂಗತ್ವ ಮತ್ತು ಲಿಂಗ. ಈ ಲಿಂಗ ಮತ್ತು ಲಿಂಗತ್ವದ ಪರಿಕಲ್ಪನೆಗಳು ಬೇರೆ ಬೇರೆ, ಎರಡು ಪದಗಳು ಬೇರೆ ಬೇರೆಯಾಗಿ ಕಾಣಿಸುತ್ತೆ. ಲಿಂಗತ್ವವು ಲಿಂಗದಿಂದ ಪ್ರತ್ಯೇಕವಾಗಿ ಕಾಣುವಂತಹ ಒಂದು ಪರಿಕಲ್ಪನೆ. ಲಿಂಗವು ವ್ಯಕ್ತಿಯನ್ನ ಒಂದು ಹೆಣ್ಣೋ ಒಂದು ಗಂಡೋ ಎಂದು ಪರಿಗಣಿಸಿದರೆ, ಲಿಂಗತ್ವವು ಆ ವ್ಯಕ್ತಿಯನ್ನ ಸಮಾಜಕ್ಕನುಗುಣವಾಗಿ ಪರಿಗಣಿಸುವಂತಹ ಪ್ರಯತ್ನವನ್ನ ಮಾಡುತ್ತೆ. ದಟ್ಸ್ ವೈ ಇನ್ ದ ವರ್ಲ್ಡ್ ದ ನಂಬರ್ ಆಫ್ ದ ವುಮೆನ್ freedom fighters are always struggle with the gender equity and also the gender equality. ಆ ಕಾರಣಕ್ಕಾಗಿಯೇ ಇವತ್ತೇನಾಗುತ್ತೆ, ಸಮಾಜದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ವ್ಯಕ್ತಿಗಳು ಲಿಂಗತ್ವ ಮತ್ತು ಲಿಂಗ ಸಮಾನತೆ ಹಾಗೂ ಲಿಂಗ ಸಮತೆಯ ಬಗೆಗೆ ಹೋರಾಟ ಮಾಡಿರುವುದನ್ನು ನಾವೆಲ್ಲರೂ ಕೂಡ ಕಾಣುತ್ತೇವೆ. ಆ ಹಿನ್ನೆಲೆಯಲ್ಲಿ ನಾವು ಇವತ್ತಿನ ಕೆಲವು ಪರಿಕಲ್ಪನೆಗಳನ್ನ ತಿಳಿಯುವಂತ ಪ್ರಯತ್ನವನ್ನ ಇಲ್ಲಿ ಮಾಡಬಹುದಾಗಿದೆ. ಸಮಾಜವಾದಿಗಳು ಮತ್ತು ಸಮತಾವಾದಿಗಳು ಹೇಳುವಂತೆ ಸಾಮಾನ್ಯವಾಗಿ ಈ ಸಮಾಜವಾದಿ ಅಥವಾ ಸ್ತ್ರೀ ಸಮಾನತಾವಾದಿ ಸಿದ್ಧಾಂತವನ್ನ ಒಂದೋ ಅಥವಾ ಎರಡೋ ಅಥವಾ ಮತ್ಯಾವುದೋ ಪದಗಳಲ್ಲಿ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದ್ರೆ ಸ್ತ್ರೀ ಸಮಾನತಾವಾದಿ ಸಿದ್ಧಾಂತಗಳು ಅಷ್ಟೊಂದು ವಿಶಾಲವಾಗಿರ್ತಕ್ಕಂಥ ವ್ಯಾಪ್ತಿಯನ್ನ ಹೊಂದಿರುವಂತಹ ಕೆಲವು ವಿಷಯದ ಸಮುಚ್ಚಯವಾಗಿದೆ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಎಕ್ಸ್ಪ್ಲೈನ್ ಇನ್ ಎ ಸಿಂಗಲ್ ಸೆಂಟೆನ್ಸ್ ಆರ್ ಎ ಡೆಫಿನಿಷನ್ಸ್ ರಿಗಾರ್ಡಿಂಗ್ ಟು ದ ಫೆಮಿನಿಸ್ಟ್ ಆರ್ ಫೆಮಿನಿಸಮ್. ಸಾಮಾನ್ಯವಾಗಿ ಸ್ತ್ರೀ ಸಮಾನತಾವಾದಿ ಸಿದ್ಧಾಂತದ ದೃಶ್ಯಗಳು ಕೂಡ ಅದೇ ದೃಷ್ಟಿಯಲ್ಲಿ ಕಾಣುವಂತಹ ಪ್ರಯತ್ನವನ್ನು ಕೂಡ ಅಲ್ಲಿ ಮಾಡುತ್ತದೆ. ಸಾಮಾನ್ಯವಾಗಿ ದ ಫೆಮಿನಿಸ್ಟ್ ಥಿಯರೀಸ್ ಹ್ಯಾವ್ ಎಕ್ಸ್ಪ್ಯಾಂಡೆಡ್ ದ ಡೆಫಿನೇಷನ್ ಆಫ್ ದ ಫೆಮಿನಿಸ್ಟ್. ದ ಡೆಫಿನೇಷನ್ ಆಫ್ ಫೆಮಿನಿಸ್ಟ್ ಸಾಮಾನ್ಯವಾಗಿ ಪಿತೃ ಪ್ರಧಾನ ಸಿದ್ಧಾಂತದ ಪರಿಕಲ್ಪನೆಗಳನ್ನು ಆಧಾರವಿಟ್ಟುಕೊಂಡೆ ಈ ಸಿದ್ಧಾಂತವನ್ನು ಕೂಡ ಅಲ್ಲಿ ವ್ಯಾಖ್ಯಾನ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆ ಹಿನ್ನೆಲೆಯೊಳಗೆ ನಾವು ಈ ಸಿದ್ಧಾಂತಗಳನ್ನು ಕೂಡ ಚರ್ಚೆ ಮಾಡುವಂತಹ ಪ್ರಯತ್ನವನ್ನ ಇಲ್ಲಿ ಮಾಡಬೇಕಾಗುತ್ತದೆ. What is the feminist analysis?
According to them, the women are always able to or the always equal to men. She is also able to do some the difficult works as men in the society. She can administrate the state, she can administrate the country, she can administrate the college or university, or she can hold the family. This is the opinion about the feminist regarding to the women's empowerment. ಈ ಸಿದ್ಧಾಂತಗಳು ಅಥವಾ ಫೆಮಿನಿಸ್ಟ್ ಅನಾಲಿಸಿಸ್ ಮಾಡಿರ್ತಕ್ಕಂಥ ಕೆಲವು ಅಂಶಗಳು ಒಬ್ಬ ಸ್ತ್ರೀ ಅಬಲೆಯಲ್ಲ, ಅವಳು ಸಬಲೆ. ಅವಳು ಒಂದು ರಾಜ್ಯವನ್ನ ಆಳಬಲ್ಲಳು ಅಥವಾ ಒಂದು ದೇಶವನ್ನ, ಒಂದು ಸಾಮ್ರಾಜ್ಯವನ್ನ ಆಳಬಲ್ಲಳು ಅಥವಾ ಒಂದು ಸಂಸ್ಥೆಯನ್ನ ನಿರ್ವಹಣೆ ಮಾಡಬಲ್ಲಳು, ಒಂದು ಶಾಲೆಯನ್ನ ನಿರ್ವಹಣೆ ಮಾಡಬಲ್ಲಳು. ಹಾಗೆಯೇ ಒಂದು ಕುಟುಂಬವನ್ನು ಕೂಡ ನಿರ್ವಹಣೆ ಮಾಡುವಂಥ ಸಾಮರ್ಥ್ಯ ಅವಳಿಗೆ ಇದೆ. ದಿಸ್ ಇಸ್ ದ ಫೆಮಿನಿಸ್ಟ್ ಅನಾಲಿಸಿಸ್ ಅಬೌಟ್ ದ ವುಮೆನ್. ದಟ್ಸ್ ವೈ ಆನ್ ದಿಸ್ ಬೇಸಿಸ್ or on this analysis factor, the feminist theory always stand by the leading competence. ಸಾಮಾನ್ಯವಾಗಿ ಅಂಶಗಳ ಆಧಾರದ ಮೇಲೆ ಅಥವಾ ಈ ಸ್ತ್ರೀ ಸಮಾನತ್ವವಾದಿ ಸಿದ್ಧಾಂತದ ಆಧಾರದ ಮೇಲೆ ಏನಾಗುತ್ತೆ, ಇವತ್ತು ಸ್ತ್ರೀ ಈ ಸಿದ್ಧಾಂತವು ಕೂಡ ಇವತ್ತು ಬೆಳವಣಿಗೆ ಆಗಿರುವುದನ್ನು ಕೂಡ ನೋಡ್ತೀವಿ. there are number of feminist theories are there. ಸಾಮಾನ್ಯವಾಗಿ ಸಾಕಷ್ಟು ಸ್ತ್ರೀ ಸಮಾನತಾವಾದ ಸಿದ್ಧಾಂತಗಳು ಸ್ತ್ರೀಯ ಮೇಲೆ ಬೆಳಕನ್ನು ಚೆಲ್ಲುವಂತ ಪ್ರಯತ್ನವನ್ನ ಮಾಡಿದೆ. ಇಟ್ ಮೇ ಬಿ ಲಿಬರಲ್ ಫೆಮಿನಿಸ್ಟ್ ಥಿಯರಿ, ಉದಾರವಾದಿ ಸಿದ್ಧಾಂತ, ರಾಡಿಕಲ್ ಫೆಮಿನಿಸ್ಟ್ ಥಿಯರಿ, ಮೂಲಭೂತವಾದಿ ಸಿದ್ಧಾಂತ, ಸೈಕೋ ಅನಲಿಟಿಕಲ್ ಫೆಮಿನಿಸ್ಟ್ ಥಿಯರಿ. ದ ಥರ್ಡ್ ಒನ್ ಇಸ್ ಸೈಕೋ ಅನಲಿಟಿಕಲ್ ಫೆಮಿನಿಸ್ಟ್ ಥಿಯರಿ, ಮನೋವಿಶ್ಲೇಷಣಾ ಸ್ತ್ರೀವಾದಿ ಸಿದ್ಧಾಂತ ಅಂಡ್ ಮಾರ್ಕ್ಸಿಸ್ಟ್ ಫೆಮಿನಿಸ್ಟ್ ಥಿಯರಿ. ಸಾಮಾನ್ಯವಾಗಿ ಮಾರ್ಕ್ಸ್ ವಾದಿ ಸಿದ್ಧಾಂತ, ಈ ರೀತಿ ಹಲವಾರು ಸೋಶಿಯೋ ಅನಾಲಿಟಿಕಲ್ ಥಿಯರಿ, ಸಮಾಜ ವಿಶ್ಲೇಷಣಾತ್ಮಕ ಸಿದ್ಧಾಂತಗಳು, ಹೀಗೆ ಅನೇಕ ಸಿದ್ಧಾಂತಗಳನ್ನ ನಾವು ಫೆಮಿನಿಸ್ಟ್ ರವರು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೋಡುವಂತ ಪ್ರಯತ್ನವನ್ನ ಮಾಡುತ್ತೇವೆ. ಲೆಟ್ ಅಸ್ see the first, that is the what are the purposes of these feminist theory. ಹಾಗಾದ್ರೆ ಈ ಸ್ತ್ರೀವಾದಿ ಸಿದ್ಧಾಂತಗಳ ಪ್ರಮುಖ ಉದ್ದೇಶಗಳು ಏನಿತ್ತು? ಹಾಗಾದ್ರೆ let us discuss one by one. ಸಾಮಾನ್ಯವಾಗಿ ಸ್ತ್ರೀವಾದಿ ಸಿದ್ಧಾಂತಗಳ ಆಧಾರಗಳ ಹಿನ್ನೆಲೆಯಲ್ಲಿ ಒಂದೊಂದಾಗಿ ನಾವು ಚರ್ಚೆ ಮಾಡುವಂತ ಪ್ರಯತ್ನವನ್ನ ಮಾಡೋಣ. The first one is to know about the power differential between men and women. The main objectives of the feminist theory, that is to know about the power discrimination or the power differential between the men and women. ಇವತ್ತಿನ ಸಮಾಜದಲ್ಲಿ ಅಥವಾ ಆಗಿನ ಕಾಲದಲ್ಲಿ in 1960 ಸ್ತ್ರೀ ಮತ್ತು ಪುರುಷರಿಗಿರುವಂತಹ ಅಧಿಕಾರದ ನಡುವಿನ ವ್ಯತ್ಯಾಸವನ್ನ ಪತ್ತೆ ಹಚ್ಚುವಂತಹ ಕೆಲಸ ಸ್ತ್ರೀ ಸಮಾನತಾವಾದಿಗಾಗಿತ್ತು. What is the role of men in the society? What is the role of women in the society? Or what is the role of men in the family? Or what is the role of women in the family? ಸಾಮಾನ್ಯವಾಗಿ ನಾವು ನೋಡ್ತೀವಿ ಯಾವ ಕಾರಣಕ್ಕಾಗಿ ಫೆಮಿನಿಸ್ಟ್ ಥಿಯರಿಯನ್ನ ಪತ್ತೆ ಮಾಡಿದ ಉದ್ದೇಶಗಳು ಏನು ಅಂದ್ರೆ, ಪುರುಷ ಮತ್ತು ಸ್ತ್ರೀಯ ನಡುವೆ ಇರುವಂತಹ ಅಧಿಕಾರದ ನಡುವೆ ಇರುವಂತಹ ವ್ಯತ್ಯಾಸವನ್ನ ಪತ್ತೆ ಹಚ್ಚುವುದು. ಆ ಕಾರಣಕ್ಕಾಗಿ ಉದಾಹರಣೆಗೆ ನೋಡೋದಾದ್ರೆ, ನಮ್ಮ ಕುಟುಂಬ ಅಥವಾ ಮತ್ತಾವುದೋ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಯ ಪಾತ್ರ ಏನಿತ್ತು ಅಥವಾ ಒಬ್ಬ ಮಹಿಳೆಯ ಪಾತ್ರ ಆ ಕುಟುಂಬದಲ್ಲಿ ಏನಿದೆ. ದಿಸ್ ಇಸ್ ದ ಪವರ್ ಡಿಫರೆನ್ಸಿಯಲ್ ಬಿಟ್ವೀನ್ ದ ಮೆನ್ ಅಂಡ್ ವುಮೆನ್. ಅಧಿಕಾರ ವ್ಯತ್ಯಾಸೀಕರಣ, ಏನೇನು ವ್ಯತ್ಯಾಸಗಳಿದೆ, ಏನೇನು ಕೆಲಸಗಳನ್ನ ಮಾಡ್ತಾರೆ, ದಟ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್
regarding to the feminist. The second one is women oppression. ಸಾಮಾನ್ಯವಾಗಿ ಅದರ ಉದ್ದೇಶವೇನು? ಮಹಿಳೆಯನ್ನ ಉನ್ನತೀಕರಣಗೊಳಿಸುವಂತಹ ಪ್ರಯತ್ನ. The other important is to develop, to know about women's oppression, women's the empowerment. ಮಹಿಳೆಯರನ್ನ ಅಥವಾ ಸ್ತ್ರೀಯನ್ನ ಉನ್ನತೀಕರಣಗೊಳಿಸುವಂತಹ ಪ್ರಯತ್ನಕ್ಕಾಗಿ ಈ ಅಂಶಗಳನ್ನು ಕೂಡ ನಾವು ಮನದಟ್ಟು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ಕಾರಣಕ್ಕಾಗಿ ನಾವು ಆ ಸಿದ್ಧಾಂತವನ್ನು ಕೂಡ ಪ್ರಯತ್ನವನ್ನ ಇಲ್ಲಿ ಮಾಡಬೇಕಾಗುತ್ತೆ. How it changes from time to time. What is the difference between the ancient time and also the medieval time? ಹಾಗಾದ್ರೆ ಈ ಮಧ್ಯಯುಗೀನ ಕಾಲಕ್ಕೂ ಮತ್ತು ಆಧುನಿಕ ಕಾಲಕ್ಕೂ ಮಹಿಳೆಯರ ನಡುವೆ ಇರುವಂತಹ ವ್ಯತ್ಯಾಸಗಳು ಏನು? What is the important role of the modern woman, and compared to that, what was the role of the ancient woman? ಸಾಮಾನ್ಯವಾಗಿ ಪ್ರಾಚೀನ ಕಾಲದಲ್ಲಿ ಮಹಿಳೆಯ ಸ್ಥಾನಮಾನಗಳು ಹೇಗಿತ್ತು, ಇವತ್ತಿನ ಕಾಲದಲ್ಲಿ ಮಹಿಳೆಯ ಸ್ಥಾನಮಾನಗಳು ಹೇಗಿದೆ ಎಂಬುದನ್ನು ಕುರಿತು ಕೂಡ ಅಧ್ಯಯನ ಮಾಡುವಂತಹ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ. ದಿಸ್ ಇಸ್ ದ ಅದರ್ ಇಂಪಾರ್ಟೆಂಟ್ ಪರ್ಪೋಸಸ್ ಆಫ್ ದಿ ಫೆಮಿನಿಸ್ಟ್ ಥಿಯರಿ. ಬಹಳ ಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ಅಂಶ. ದ another one is to overcome oppression on women. To overcome, ಸಾಮಾನ್ಯವಾಗಿ ಮಹಿಳೆಯ ಮೇಲೆ ಆಗ್ತಕ್ಕಂತಹ ದೌರ್ಜನ್ಯಗಳಿಂದ ಮಹಿಳೆಯನ್ನ ಹೊರತರುವಂತ ಪ್ರಯತ್ನ. ಫಾರ್ ಎಕ್ಸಾಂಪಲ್, ದ ಡೌರಿ ಹರಾಸ್ಮೆಂಟ್ or illiteracy or the lack of leadership. ನಾವೆಲ್ಲ ಇವತ್ತಿನ ಸಮಾಜದಲ್ಲಿ ನೋಡ್ತೀವಿ, ಸಾಮಾನ್ಯವಾಗಿ ವರದಕ್ಷಿಣೆ ಪ್ರಹಾರಗಳು ಇವತ್ತು ನಡೀತಾನೆ ಇದೆ, ಅಥವಾ ಅನಕ್ಷರತೆಗಳು ನಡೀತಾ ಇದೆ. ಅನಕ್ಷರತೆ ವಿರುದ್ಧ ಆ ಮಹಿಳೆ ಸಾಕ್ಷರರಾಗಲು ಸಾಧ್ಯತೆ ಆಗೇ ಇಲ್ಲ. ಅಥವಾ ಆರ್ಥಿಕ ಸ್ವಾವಲಂಬನೆ, there is no economic independent in the family or in the society. That's why to know about, to overcome the ways of the woman. ಸಾಮಾನ್ಯವಾಗಿ ಆ ತರದ ಅಂಶಗಳಿಂದ ಮಹಿಳೆ ಯಾವ ರೀತಿ ಹೊರಗೆ ಬರಬೇಕು ಆಕೆ ಅನ್ನೋದನ್ನ ಕುರಿತು ಕೂಡ ಇದು ಬೆಳಕನ್ನು ಚೆಲ್ಲುವಂತ ಪ್ರಯತ್ನವನ್ನು ಕೂಡ ಮಾಡುತ್ತೆ. Then the other is to develop comprehensive account of women. Another is to develop the comprehensive account of women. ಇವತ್ತಿನ ಸಮಾಜದಲ್ಲಿ ಸ್ತ್ರೀಯನ್ನೂ ಕೂಡ ಒಂದು ವಿಸ್ತಾರವಾಗಿರ್ತಕ್ಕಂಥ ಅಥವಾ ಸಮಗ್ರ ದೃಷ್ಟಿಕೋನದಿಂದ ನೋಡುವ ಪ್ರಯತ್ನವನ್ನ ಮಾಡೋದು. ಟು ಡೆವಲಪ್ ದ ಕಾಂಪ್ರಹೆನ್ಸಿವ್ ಅಕೌಂಟ್ ಆಫ್ ವುಮೆನ್. ಆ ದೃಷ್ಟಿಯಲ್ಲಿ ಇವೆಲ್ಲ ಪ್ರಯತ್ನಗಳು ಕೂಡ ಇವತ್ತಿನ ಸಮಾಜದಲ್ಲಿ ನಡೆಯುತ್ತಾ ಇದೆ. ಆ ದೃಷ್ಟಿಯಲ್ಲಿ ಕೂಡ ಈ ಪ್ರಯತ್ನವನ್ನು ಕೂಡ ಇವತ್ತು ನಾವು ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ಸಾಮಾನ್ಯವಾಗಿ ಒಬ್ಬ ಧರ್ಮಕ್ಕೆ ಸಂಬಂಧಪಟ್ಟಂತೆ ಅಥವಾ ಜಾತಿಗೆ ಸಂಬಂಧಪಟ್ಟಂತೆ ಮಹಿಳೆಯ ಸ್ಥಾನಮಾನಗಳು ಏನು ಅನ್ನೋದನ್ನ ಕುರಿತು ಕೂಡ ಚರ್ಚೆ ಮಾಡುವಂತ ಪ್ರಯತ್ನವನ್ನ ಮಾಡಬೇಕು. ಟು ಡೆವಲಪ್ ದ ಎಫೆಕ್ಟಿವ್ ಸ್ಟ್ರಾಟಜೀಸ್ ಟು ಲಿಬರೇಟ್ ವುಮೆನ್. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಟು ಡೆವಲಪ್ ದ ಎಫೆಕ್ಟಿವ್ ಸ್ಟ್ರಾಟಜೀಸ್ ಟು ಲಿಬರೇಟ್ ವುಮೆನ್. ಒಬ್ಬ ಮಹಿಳೆಯನ್ನ ಸ್ವತಂತ್ರಗೊಳಿಸಲು, ಮುಕ್ತಿಗೊಳಿಸಲು ಪರಿಪೂರ್ಣಕವಾಗಿರ್ತಕ್ಕಂತಹ ತಂತ್ರಗಳನ್ನ ಅನುಷ್ಠಾನಕ್ಕೆ ತರುವ ದೃಷ್ಟಿಯಿಂದ ಸಾಮಾನ್ಯವಾಗಿ ಡೆವಲಪ್ ದ ಎಫೆಕ್ಟಿವ್ ಸ್ಟ್ರಾಟಜೀಸ್ ಟು ಲಿಬರೇಟ್ ವುಮೆನ್. ಈ ಎಲ್ಲ ಹಲವಾರು ದೃಷ್ಟಿಕೋನಗಳಿಂದ ಏನಾಗುತ್ತೆ, ಇವತ್ತು ಮಹಿಳೆಯ ಸ್ಥಾನಮಾನಗಳು ಸಾಮಾನ್ಯವಾಗಿರ್ತಕ್ಕಂಥ ವಿಭಿನ್ನವಾಗಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಟು ಡೆವಲಪ್ ದ ಎಫೆಕ್ಟಿವ್ ಸ್ಟ್ರಾಟಜೀಸ್. ವಾಟ್ ಆರ್ ದ ಎಫೆಕ್ಟಿವ್ ಸ್ಟ್ರಾಟಜೀಸ್? It may be the women empowerment, or to provide the independent economic development, to provide education, to provide the political status, to provide to participation in the election, and also the other fields of the society. It may be the
science, technology, industry or agriculture or any other area of the society. ಹಾಗಾದ್ರೆ ಯಾವ್ಯಾವ ಕ್ಷೇತ್ರಗಳಲ್ಲಿ ನಾವು ಇವತ್ತು ಮಹಿಳೆಯನ್ನ ಸಬಲೀಕರಣಗೊಳಿಸುವಂತ ಅವಶ್ಯಕತೆ ಇದೆ? ಕೃಷಿ ಕ್ಷೇತ್ರಗಳಲ್ಲಿ ಮಹಿಳೆ ತೊಡಕೊಂಡಿದ್ದಾಳೆ, ಕೌಟುಂಬಿಕ ನಿರ್ವಹಣೆಯಲ್ಲಿ ಮಹಿಳೆ ತೊಡಕೊಂಡಿದ್ದಾಳೆ, ತಂತ್ರಜ್ಞಾನ ನಿರ್ವಹಣೆಯಲ್ಲಿ ಇವತ್ತು ಮಹಿಳೆಯನ್ನ ತೊಡಕೊಂಡಿದ್ದಾಳೆ, ಶಿಕ್ಷಣ ಕ್ಷೇತ್ರದಲ್ಲಿ ಮಹಿಳೆ, ಆರ್ಥಿಕ ಸ್ವಾವಲಂಬನೆಯಲ್ಲಿ ಮಹಿಳೆ, ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆ, ಸಾಹಿತ್ಯಿಕ ಕ್ಷೇತ್ರದಲ್ಲಿ ಮಹಿಳೆ, ಹೀಗೆ ಸಮಾಜದ ಎಲ್ಲ ಸ್ತರಗಳಲ್ಲೂ ಕೂಡ ಮಹಿಳೆಯ ಸ್ವಾವಲಂಬನೆಯನ್ನ ಹೆಚ್ಚು ಮಾಡುವಂತಹ ಪ್ರಯತ್ನ ಇವತ್ತೆಲ್ಲರಿಗೂ ಕೂಡ ಇರುವಂಥದ್ದು. That's why to develop the effective strategies to liberate liberty, to provide the liberty, that is also called as to provide the liberty to the women. ಒಬ್ಬ ಸ್ತ್ರೀಗೆ ಸ್ಥಾನಮಾನವನ್ನು ಕೊಡುವಂತ ಪ್ರಯತ್ನ ಕೂಡ ಅದು ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಈ ಪ್ರಯತ್ನವನ್ನು ಕೂಡ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಮಾಡಬೇಕಾಗುತ್ತೆ. To develop effective strategies regarding to the women empowerment and also to identify the underlying causes of the women's subordination. We have to identify the underlying causes of the women's subordination. ಸಾಮಾನ್ಯವಾಗಿ ಮಹಿಳೆಯನ್ನ ತುಳಿಯೋದಕ್ಕಿರ್ತಕ್ಕಂಥ ಕಾರಣಗಳು ಏನು, ಅಥವಾ ಮಹಿಳೆಯ ಸ್ವಾಯತ್ತತೆಯನ್ನ ಹತ್ತಿಕ್ಕಲಿರುವಂತ ಕಾರಣಗಳು ಏನು? That is a very very important. We have to know about what are the important causes of the women's subordination in the society. Women's subordination in the society. ಹಾಗಾದ್ರೆ ಮಹಿಳೆಯ ಸ್ಥಾನಮಾನಗಳಿಗೆ ಅನುಗುಣವಾಗಿ ಇವತ್ತು ನಾವು ಯಾವ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದೇವೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕೆಲಸ ಆಗಿರೋದ್ರಿಂದ ನಾವು ಮಹಿಳೆಯನ್ನ ಸಬಲೀಕರಣಗೊಳಿಸುವಂತ ನಿಟ್ಟಿನಲ್ಲಿ ಈ ಪ್ರಯತ್ನಗಳನ್ನೆಲ್ಲವೂ ಕೂಡ ನೋಡಬೇಕು. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, so far we have to know about what are the purposes of the feminist theory. ಇಲ್ಲಿವರೆಗೂ ನಾವು ಚರ್ಚೆ ಮಾಡಿದಂಥ ವಿಷಯಗಳು ಯಾವುದಂದ್ರೆ, ಸಾಮಾನ್ಯವಾಗಿ ಸ್ತ್ರೀ ಸಮಾನತಾವಾದಿ ಸಿದ್ಧಾಂತದ ಉದ್ದೇಶಗಳು ಏನು? One is power to identify or to know about the power differences between men and women. The second one is women oppressions. The third one is to overcome the oppression on women. Fourth one, to develop the comprehensive account of the women. The fifth one is to develop the effective strategies to liberate the women and also to find out the underlying causes of the women's subordination. These are all about some important causes or purposes of the feminist theory. That's why we have to study about the feminist theory to know about the women's position in the society and also what are the causes for the women's depression. ಇವತ್ತಿನ ತರಗತಿಯಲ್ಲಿ ಇಲ್ಲಿವರೆಗೂ ಕೂಡ ಚರ್ಚೆ ಮಾಡಿದಂಥ ಮುಖ್ಯ ವಿಷಯಗಳು ಏನಂದ್ರೆ, ಇವತ್ತು ವಿದ್ಯಾರ್ಥಿಗಳಲ್ಲಿ ನಾವು ಮುಖ್ಯವಾಗಿ ಬೆಳೆಸುವಂತ ಅಂಶಗಳು ಏನಂದ್ರೆ, ಪುರುಷ ಮತ್ತು ಸ್ತ್ರೀಯರ ಮೇಲೆ ಇರ್ತಕ್ಕಂಥ ಭೇದ ಭಾವವನ್ನ ಪತ್ತೆ ಹಚ್ಚುವಂತ ಪ್ರಯತ್ನ, ಮಹಿಳೆಯನ್ನ ಮೇಲ್ಮಟ್ಟಕ್ಕೆ ತರುವಂತ ಪ್ರಯತ್ನ. ಆ ಕಾರಣಕ್ಕಾಗಿ ನಾವು ಕೂಡ ಈ ಪ್ರಯತ್ನದಲ್ಲಿ ಮಾಡಬೇಕಾಗತ್ತೆ. ಟು ಓವರ್ಕಮ್ ದ ಆಪರೇಷನ್ ಆಫ್ ವುಮೆನ್. ಸಾಮಾನ್ಯವಾಗಿ ಇವತ್ತು ಎಲ್ಲ ಕಾಲದಲ್ಲೂ ಕೂಡ ಮಹಿಳೆ ಶಾಶ್ವತವಾಗಿ ತುಳಿತಕ್ಕೆ ಒಳಗಾಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಜೊತೆಗೆ ಸಾಕಷ್ಟು ತಂತ್ರಗಳನ್ನ ಇವತ್ತು ಬಳಸಬೇಕಾಗಿದೆ. ಮಹಿಳೆಯನ್ನ ಮೇಲ್ಮಟ್ಟಕ್ಕೆ ತರುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಈ ಅಂಶಗಳು ಕೂಡ ಇವತ್ತು ಸಾಕಾಗುತ್ತೆ. ಇದರ ಜೊತೆಗೆ ನಮ್ಮ ಮಹಿಳೆಯ ಸ್ವಾಯತ್ತತೆಯನ್ನು ಕೂಡ ಬೆಳಕಿಗೆ ತರುವಂತಹ ಪ್ರಯತ್ನ ಆಗಿದೆ. Okay, let us see the another important aspects regarding to the what are the basic ideas of the feminist, or what are the principles of the feminist theory. Okay, my dear students, we have to know about the important aspect, that is
the principles or the main basic ideas of the feminist theory. ಸ್ತ್ರೀವಾದಿ ಸಿದ್ಧಾಂತ ಅಂದು ಕೂಡ ಅದನ್ನು ಕರೆಯುತ್ತೇವೆ. ಈ ಸ್ತ್ರೀವಾದಿ ಸಿದ್ಧಾಂತದ ಪ್ರಮುಖವಾಗಿರ್ತಕ್ಕಂತಹ ಊಹೆಗಳು ಏನು, ಪ್ರಮುಖವಾಗಿರ್ತಕ್ಕಂತಹ ತತ್ವಗಳು ಏನು ಎಂಬುದನ್ನು ಕೂಡ ತಿಳಿಯುವಂತಹ ಪ್ರಯತ್ನವನ್ನ ನಾವು ಇವತ್ತು ಮಾಡಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ಕೂಡ ಇವತ್ತು ಇದನ್ನ ಚರ್ಚೆ ಮಾಡುವಂತಹ ಪ್ರಯತ್ನ ಮಾಡೋಣ. In that, the first one is working to increase equality, expanding human choice, eliminating gender stratification, ending sexual violence. ಸಾಮಾನ್ಯವಾಗಿ ಮುಖ್ಯವಾಗಿರ್ತಕ್ಕಂಥ 4 ಅಂಶಗಳು ಕೂಡ ನಿಮಗೆ ಬೆಳಕಿಗೆ ಬರುವಂಥದ್ದು. ಆ ಹಿನ್ನೆಲೆಯೊಳಗೆ ನಾವೆಲ್ಲರೂ ಕೂಡ ಚರ್ಚೆ ಮಾಡುವಂತಹ ಪ್ರಯತ್ನವನ್ನು ಇವತ್ತು ಮಾಡಬೇಕಾಗುತ್ತೆ. Feminist thoughts links ideas to action. Ideas to action is the main important. That is called as working to increase equality. They always think about ideas to action or a task. That is the important fundamental basic principles of the feminist. ಸಾಮಾನ್ಯವಾಗಿ ಈ ಕೆಲಸ ಮಾಡುವಂತ ಸ್ಥಳಗಳಲ್ಲಿ ಸಮಾನತೆಯನ್ನು ಹೆಚ್ಚಿಸುವಂತ ಪ್ರಯತ್ನ ಮೊದಲನೇ ತತ್ವ. ದ ಫಸ್ಟ್ ಬೇಸಿಕ್ ಐಡಿಯಾಸ್ ಆಫ್ ದಿ ಫೆಮಿನಿಸ್ಟ್ ಟು ಇನ್ಕ್ರೀಸ್ ದ ಈಕ್ವಾಲಿಟಿ ಇನ್ ದ ವರ್ಕಿಂಗ್ ಪ್ಲೇಸಸ್. ಮಹಿಳೆ ತಾನು ಕೆಲಸ ಮಾಡುವಂತ ಸ್ಥಳಗಳಲ್ಲಿ ಸಾಮಾನ್ಯವಾಗಿ ಅವಳ ಸ್ಥಾನಮಾನವನ್ನು ಸಮಾನತೆಗೆ ತರುವಂತ ಪ್ರಯತ್ನ. So far at present we have seen in the different situations the female or women always struggle with the men regarding the equalities. ಸಾಮಾನ್ಯವಾಗಿ ಇವತ್ತಿನ ದಿನಗಳಲ್ಲೂ ಕೂಡ ಸ್ತ್ರೀ ಪುರುಷರ ಜೊತೆ ಸಮಾನತೆಯೊಂದಿಗೆ ಇವತ್ತು ಹೋರಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ ನಾವು ಇವತ್ತು ಗಂಡು ಅಥವಾ ಹೆಣ್ಣು ಎಂಬ ಪರಿಕಲ್ಪನೆಗಳಲ್ಲಿ ಗಂಡಿಗೆ ಇವತ್ತು ಹೆಚ್ಚಿನ ಜವಾಬ್ದಾರಿ ಇದೆ, ಹೆಣ್ಣಿಗೆ ಕಡಿಮೆ ಜವಾಬ್ದಾರಿ ಇದೆ ಅಂತ ಸಮಾಜ ಭಾವಿಸ್ಕೊಂಡ್ರೆ, ಅಥವಾ ಕೆಲಸಕ್ಕೆ ನಿಯೋಜನೆ ಮಾಡಿದಾಗ ಗಂಡಿಗೆ ಹೆಚ್ಚು ಸಂಬಳ, ಹೆಣ್ಣಿಗೆ ಕಡಿಮೆ ಸಂಬಳ. ಇವತ್ತು ಎಷ್ಟೋ ಹಳ್ಳಿಗಳಲ್ಲೂ ಕೂಡ ಇದೆ, ಫ್ಯಾಕ್ಟ್ರಿಗಳಲ್ಲೂ ಕೂಡ ಇರುತ್ತೆ. ಯಾಕೆಂದ್ರೆ ಬಿಕಾಸ್ ಆಫ್ ಸಿ ಈಸ್ ವುಮೆನ್. ಒಂದೇ ಒಂದು ಮಹಿಳೆಯ ಒಂದು ಕಾರಣಕ್ಕಾಗಿ ಏನಾಗ್ತಾ ಇದೆ, ಇವತ್ತು ಅವಳಿಗೆ ಹೊರಗಿನ ಸ್ಥಳಗಳಲ್ಲಿ ಸಮಾನತೆ ಸಿಗಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ. ಅದರ ಜೊತೆ ಎಕ್ಸ್ಪ್ಯಾಂಡಿಂಗ್ ಹ್ಯೂಮನ್ ಚಾಯ್ಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ದ ಬೇಸಿಕ್ ಐಡಿಯಾ ರಿಗಾರ್ಡಿಂಗ್ ದ ಫೆಮಿನಿಸ್ಟ್ ಥಿಯರಿ ಬೈ ದ ಫೆಮಿನಿಸ್ಟ್. ಇದೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಸಿದ್ಧಾಂತ. ಎಕ್ಸ್ಪ್ಯಾಂಡಿಂಗ್ ಹ್ಯೂಮನ್ ಚಾಯ್ಸ್, ಮನುಷ್ಯನ ಆಯ್ಕೆಗಳನ್ನು ವಿಸ್ತರಿಸುವಂತ ಒಂದು ಪ್ರಯತ್ನ. ಮನುಷ್ಯನ ಆಯ್ಕೆಗಳಲ್ಲೇ ವಿಸ್ತರಿಸುವಂತಹ ಒಂದು ಪ್ರಯತ್ನ. ದಿಸ್ ಇಸ್ ಅನದರ್ ಇಂಪಾರ್ಟೆಂಟ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆರ್ ಐಡಿಯಾ ಆಫ್ ದಿ ಫೆಮಿನಿಸ್ಟ್ ಥಿಯರಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಅಟ್ ಪ್ರೆಸೆಂಟ್ ದ ಪೇರೆಂಟ್ಸ್ ಆರ್ ಆಲ್ವೇಸ್ forced to the students to choose the subjects or to choose their work regarding to the gender or the gender equity. ಸಾಮಾನ್ಯವಾಗಿ ನೋಡ್ತೀವಿ, ಸ್ತ್ರೀಯನ್ನ ಅಥವಾ ಮಹಿಳೆಯನ್ನ ಅಥವಾ ಬಾಲಕಿಯನ್ನ ಯಾವುದೇ ದೃಷ್ಟಿಗೆ ಕೆಲಸ ನೋಡ್ಬೇಕಾದ್ರೆ ಅವಳಿಗೆ ಯಾವುದೇ ಆಯ್ಕೆಗಳಿರೋದಿಲ್ಲ. ನೋ ಎಜುಕೇಶನ್, ನೋ ಎಂಪ್ಲಾಯ್ಮೆಂಟ್, ನೋ. ಕೆಲವೊಂದು ಬಹಳಷ್ಟು ಜನಗಳಲ್ಲಿ ನೋಡ್ತೀವಿ, ಶಿಕ್ಷಣ ಕೊಡಿಸ್ಬೇಕು, ಬೇಡ ಓದಿ ಏನ್ ಮಾಡಬೇಕಾಗಿದೆ, ಅಥವಾ ಕೆಲಸ ಮತ್ತೆ ಯಾವುದೋ ವಿಚಾರಗಳಲ್ಲಿ ಅಥವಾ ತೀರ್ಮಾನ ಮಾಡಬೇಕಾದ್ರೆ there is no human choice regarding to the woman because of the gender. ಆ ಲಿಂಗತ್ವದ ಪರಿಕಲ್ಪನೆಯಿಂದಾಗಿದೆ ಅವಳಿಗೆ ಕೆಲಸದಲ್ಲಿ ಯಾವುದೇ ಆಯ್ಕೆಗಳು ಇರೋದಿಲ್ಲ, ಸ್ವಾತಂತ್ರ್ಯಗಳು ಇರೋದೇ ಇಲ್ಲ. ಆ ಕಾರಣಕ್ಕಾಗಿ ಮಹಿಳೆ ಯಾವತ್ತೂ ಕೂಡ ಅಬಲೆಯಾಗಿ ಉಳಿಯುವಂತ ಪ್ರಯತ್ನ ಮಾಡಬಹುದು. The third is the eliminating gender stratification. It is also very important. The basic idea, eliminating gender stratification. Stratification means ಸ್ಥಿತ್ಯಂತರ ಅಂತ ನಾವು ಹೇಳ್ತೀವಿ, ವರ್ಗಾಂತರ ಅಂತ ಹೇಳಿ ಕರೆಯುತ್ತೇವೆ. ಇಲ್ಲಿ ಒಬ್ಬ
ಲಿಂಗತ್ವದ ಪರಿಕಲ್ಪನೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ನಾವು ವಿ ಹ್ಯಾವ್ ಟು ಕೇಟಗರೈಸ್ ರಿಗಾರ್ಡಿಂಗ್ ದ ಟಾಸ್ಕ್ ಆರ್ ರಿಗಾರ್ಡ್ ಟು ದ ರೆಸ್ಪಾನ್ಸಿಬಿಲಿಟಿ ಆರ್ ರಿಗಾರ್ಡ್ ಟು ದ ಜಾಬ್. ಸಾಮಾನ್ಯವಾಗಿ